ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ಈ ದಿನ ನಾವು ಜೂನ್ ತಿಂಗಳ ಮಾಸಿಕ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿವರೆಗೂ ಏನೆಲ್ಲ ಅನುಕೂಲತೆಗಳಿದೆ, ಏನೆಲ್ಲ ಅನಾನುಕೂಲತೆಗಳಿದೆ, ವಿಶೇಷ ಹಬ್ಬ ಹರಿದಿನಗಳೇನು, ಮತ್ತು ಈ ಒಂದು ಜೂನ್ ತಿಂಗಳಲ್ಲಿ ಬರ್ತಕ್ಕಂತಹ ವಿಶೇಷ ದಿನಗಳಾಗಿರ್ಬೋದು, ಮತ್ತು ರಾಶಿಗಳನುಗುಣವಾಗಿರ್ತಕ್ಕಂತಹ ದೋಷಗಳಿಗೆ ಅಥವಾ ಸಮಸ್ಯೆಗಳಿಗೆ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಈ ಒಂದು ದಿನ ನಾವು ತಿಳಿದುಕೊಳ್ಳೋಣ. ಸೊ ಈ ಒಂದು ಜೂನ್ 2026 ಒಂದು ಭವಿಷ್ಯ ದ್ವಾದಶ ರಾಶಿಗಳ ಮೇಷರಾಶಿಯಿಂದ ಮೀನರಾಶಿಯವರೆಗೂ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲನ್ನು ಅಂದರೆ SSP ಜ್ಯೋತಿಷಾಲಯ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ಬರುವಂಥದ್ದಾಗುತ್ತೆ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಈ ಒಂದು ಜೂನ್ ತಿಂಗಳಲ್ಲಿ ಏನೆಲ್ಲ ವಿಶೇಷತೆ ದಿನಗಳು ಒಳಗೊಂಡಿರುತ್ತೆ ಮೊದಲು ಅದು ತಿಳ್ಕೊಳ್ಳೋಣ. ಅದೇ ರೀತಿ ಗೃಹ ಸಂಚಾರ, ಏಕೆಂದರೆ ಅದು ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು. ಒಂದು ರಾಶಿಯ ಅನುಗುಣವಾಗಿ ನಾವು ಭವಿಷ್ಯ ಹೇಳಬೇಕಾದ್ರೆ ಪ್ರಸ್ತುತ ಅಂದರೆ ಈ ಒಂದು ತಿಂಗಳಲ್ಲಿ ಯಾವೆಲ್ಲ ಗ್ರಹಗಳ ಸಂಚಾರ ಬದಲಾವಣೆ ಆಗುತ್ತೆ ಮತ್ತು ಏನೆಲ್ಲ ವಿಶೇಷ ದಿನಗಳು ಇರುತ್ತೆ ಆ ಒಂದು ಎಲ್ಲ ಒಳಗೊಂಡಂತೆ ಭವಿಷ್ಯವನ್ನು ಹೇಳಲಾಗುತ್ತೆ. ಹಾಗಾದರೆ ಬನ್ನಿ, ಈ ತಡ ಮಾಡೋದೇ ಬೇಡ. ಈ ಒಂದು ತಿಂಗಳಲ್ಲಿ ಗ್ರಹ ಸಂಚಾರ ಯಾವ ರೀತಿ ಇರುತ್ತೆ. ಮೊದಲನೇ ತಾರೀಕು ಜೂನ್ 1ನೇ ತಾರೀಕು ನೋಡೋದಾದರೆ ಇಲ್ಲಿ ಶನಿ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಗುರು ಮಿಥುನ ರಾಶಿಯಲ್ಲಿದ್ದಾರೆ. ಅಂದರೆ 1ನೇ ತಾರೀಕು ಮಾತ್ರ ಮಿಥುನ ರಾಶಿಯಲ್ಲಿದ್ದಾರೆ, 2ನೇ ತಾರೀಕು ಜಂಪ್ ಆಗಿಬಿಡ್ತಾರೆ. ಅದೇ ರೀತಿಯಾಗಿ ಗುರು ಶುಕ್ರ ಬುಧ ಒಟ್ಟಿಗೆ ಮಿಥುನ ರಾಶಿಯಲ್ಲಿ ಇದ್ದಾರೆ, ಕುಜ ಮೇಷರಾಶಿಯಲ್ಲಿದ್ದಾರೆ, ರವಿ ವೃಷಭ ರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ, ಇನ್ನು ಚಂದ್ರ ವೃಶ್ಚಿಕ ರಾಶಿಯಲ್ಲಿ ಇದ್ದಾರೆ. ಇದಿಷ್ಟು ಜೂನ್ ತಿಂಗಳ ಮೊದಲನೆಯ ದಿನದ ಗ್ರಹ ಸಂಚಾರ. 2ನೇ ದಿನಕ್ಕೆ ನಿಮಗೆ ಬದಲಾವಣೆ ಆಗ್ಬಿಡುತ್ತೆ. ಅಲ್ಲಿ ನಿಮಗೆ ಗುರು ಕರ್ಕಾಟಕ ರಾಶಿಗೆ ಬರುತ್ತೆ. ಉಳಿದಂತೆ ಎಲ್ಲ ಗ್ರಹಗಳು ಆಯಾ ಒಂದು 1ನೇ ತಾರೀಕು ಯಾವ ರೀತಿಯಲ್ಲಿ ಸಂಚಾರ ನಡೀತಾ ಇತ್ತೋ ಅಲ್ಲೇ ಇರುತ್ತೆ. ಇನ್ನು ತದನಂತರ ಏನಾಗುತ್ತೆ ಅಂದರೆ 9ನೇ ತಾರೀಕು ಮತ್ತೆ ಬದಲಾವಣೆ ಆಗುತ್ತೆ. ಅಲ್ಲಿ ಶುಕ್ರನು ಕೂಡ ಕರ್ಕಾಟಕ ರಾಶಿಗೆ ಬರ್ತಾರೆ. ಅಂದರೆ ಇಲ್ಲಿ ಶುಕ್ರ ಗುರು ಇಬ್ಬರು ಒಟ್ಟಿಗೆ ಕರ್ಕಾಟಕ ರಾಶಿಗೆ ಬರುವಂಥವ್ರು ಆಗ್ತಾರೆ. ಅಂದರೆ ಇಲ್ಲಿ 2ನೇ ತಾರೀಕು ಗುರು ಮಿಥುನದಿಂದ ಕರ್ಕಾಟಕ ಹೋಗ್ತಾರೆ, 9ನೇ ತಾರೀಕು ಶುಕ್ರ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುವಂಥವ್ರು ಆಗ್ತಾರೆ. ಇನ್ನು ಅದೇ ರೀತಿಯಾಗಿ 16ನೇ ತಾರೀಕು ವೃಷಭದಿಂದ ಅಂದರೆ ಇಲ್ಲಿ ರವಿ ಸೂರ್ಯ ಗ್ರಹ ವೃಷಭದಿಂದ ಮಿಥುನ ರಾಶಿಗೆ ಬರುವಂಥವ್ರು ಆಗ್ತಾರೆ. ಈ ರೀತಿ ಬುಧ ಜೊತೆಗೆ ರವಿ ಕೂಡ ಅಲ್ಲಿ ಇರುವಂಥದ್ದಾಗತ್ತೆ ಅಂತಲೂ ಹೇಳ್ಬೋದು. ಇನ್ನು 21ನೇ ತಾರೀಕು ಕುಜ ಮೇಷರಾಶಿಯಿಂದ ವೃಷಭ ರಾಶಿಗೆ ಬರುವಂಥವ್ರು ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು 23ನೇ ತಾರೀಕು ಕೆಲವು ಬದಲಾವಣೆಗಳೊಂದಿಗೆ ಅಂದರೆ ಇಲ್ಲಿ ಗುರು ಶುಕ್ರ ಬುಧ ಮೂರು ಒಟ್ಟಿಗೆ ಕರ್ಕಾಟಕ ರಾಶಿಯಲ್ಲಿ ಇರ್ತಾರೆ. ಸೊ ಈ ರೀತಿಯಲ್ಲಿ ಗ್ರಹ ಸಂಚಾರದ ಅನುಗುಣವಾಗಿ ಈ ಒಂದು ಜೂನ್ ತಿಂಗಳ ಭವಿಷ್ಯ ಮತ್ತು ಅದರ ಒಂದು ಪ್ರಮುಖ ದಿನಗಳನ್ನು ನೋಡೋದಾದರೆ ಮೊದಲನೆಯದಾಗಿ ಅಂದರೆ ಇಲ್ಲಿ 3ನೇ ತಾರೀಕು ಸಂಕಷ್ಟ ಚತುರ್ಥಿ ಇದೆ, 6ನೇ ತಾರೀಕು ಷಷ್ಠಿ ಇದೆ, ಆಮೇಲೆ 11ನೇ ತಾರೀಕು ನಿಮಗೆ ಪರಮ ಏಕಾದಶಿ ಬರುವಂಥದ್ದಾಗತ್ತೆ. ಅದೇ ರೀತಿಯಾಗಿ ಮಾಸಿಕ ಶಿವರಾತ್ರಿ 13ನೇ ತಾರೀಕು ಜೂನ್ ತಿಂಗಳಲ್ಲಿ ಇದೆ. ಇನ್ನು 15ನೇ ತಾರೀಕು ಅಮಾವಾಸ್ಯೆ ಇದೆ, ಅದೇ ದಿನ ಮಿಥುನ ಸಂಕ್ರಾಂತಿ ಇದೆ. ಅಂದರೆ ಈ ಅಧಿಕ ಮಾಸ ಇರೋದರಿಂದ ಈ ಜೂನ್ನಲ್ಲಿ ಯಾವುದೇ ರೀತಿಯ ಸೂರ್ಯ ಬದಲಾವಣೆ ಇರೋದಿಲ್ಲ. ಆದ್ದರಿಂದ ಅಧಿಕ ಮಾಸ ಮುಗಿದ ತಕ್ಷಣವೇ ಸೂರ್ಯ ಸಂಕ್ರಾಂತಿ ಅಮಾವಾಸ್ಯೆ ದಿನ ಆಗ್ತಾ ಇದೆ ಅಂತಲೂ ಹೇಳ್ಬೋದು. ಇನ್ನು ಅದೇ ರೀತಿ 18ನೇ ತಾರೀಕು ಗುರು ಪುಷ್ಯ ಯೋಗ ಕೂಡಿ ಬರ್ತಾ ಇದೆ. ಸೊ ಈ ಒಂದು ಗುರು ಪುಷ್ಯ ಯೋಗದ ವಿಶೇಷ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ನೀವು ಆ ಒಂದು ಆಚರಣೆಯನ್ನು ಮಾಡಿದರೆ ಇನ್ನೂ ಒಳ್ಳೆಯದು. ಇನ್ನು 25ನೇ ತಾರೀಕು ನಿರ್ಜಲ ಏಕಾದಶಿ ಇದೆ. ಇನ್ನು ಅದೇ ರೀತಿಯಾಗಿ 28ನೇ ತಾರೀಕು ಶ್ರೀ ಶ್ರೀಪಾದರಾಜರ ಆರಾಧನೆ ಮುಳುಬಾಗಿಲು, ಕೋಲಾರ ಜಿಲ್ಲೆಯ ಮುಳುಬಾಗಿಲಲ್ಲಿರ್ತಕ್ಕಂಥ ಶ್ರೀಪಾದರಾಜರ ಮಠದಲ್ಲಿ
ಶ್ರೀಪಾದರಾಜರ ಆರಾಧನೆ ನಡೆಯುತ್ತೆ. ಅದೇ ರೀತಿ ಉತ್ತರಾದಿ ಮಠ, ರಾಯರ ಮಠ ಎಲ್ಲ ಮಠ ಮಾನ್ಯಗಳಲ್ಲಿ ಶ್ರೀಪಾದರಾಜರ ಆರಾಧನೆ, ಅವತ್ತು ಅಲಂಕಾರ ವಿಶೇಷ, ಬ್ರಾಹ್ಮಣರ ಒಂದು ಬಹುಜನ, ಸಾರ್ವಜನಿಕರ ಬಹುಜನ ಎಲ್ಲವೂ ಇರುತ್ತೆ. ಸೊ ಆ ದಿನ ಸಾಧ್ಯವಾದರೆ ಮುಳುಬಾಗಿಲು ಮಠಕ್ಕೆ ಹೋಗಿ ಬನ್ನಿ. ಆ ಗುರುರಾಯರ ಮತ್ತು ಆ ಶ್ರೀಪಾದರಾಯರ ಆಶೀರ್ವಾದ ಸಿಗುವಂಥದ್ದಾಗತ್ತೆ. ಇನ್ನು 29ನೇ ತಾರೀಕು ಕಾರು ಹುಣ್ಣಿಮೆ ಇದೆ. ಸೊ ಇದಿಷ್ಟು ಈ ಒಂದು ಜೂನ್ ತಿಂಗಳಲ್ಲಿ ಬರ್ತಕ್ಕಂತಹ ವಿಶೇಷ ದಿನಗಳು ಮತ್ತು ಗ್ರಹ ಸಂಚಾರದ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೇವೆ. ಇದರ ಆಧಾರಾನುಗುಣವಾಗಿ ನಾವು ದ್ವಾದಶ ರಾಶಿಗಳ ಭವಿಷ್ಯವನ್ನು ನೋಡೋಣ ಬನ್ನಿ. ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿಯಾಗಿರತಕ್ಕಂತಹ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಅಥವಾ ಈ ಒಂದು ಮಾಸಿಕ ಭವಿಷ್ಯದಲ್ಲಿ ಈ ಒಂದು ರಾಶಿಗೆ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಇಲ್ಲಿ ಒಂದು ಸಿಂಹರಾಶಿಯವರಿಗೆ ನಿಮಗೆ ಅಷ್ಟಮ ಶನಿಯ ಒಂದು ಭಾಗ, ಇನ್ನೊಂದು ಇಲ್ಲಿ ರಾಹು ಕೇತು ಈ ಎರಡೂ ಗ್ರಹಗಳ ಒಂದಿಷ್ಟು ಪ್ರಭಾವ. ಅಂದರೆ ಇಲ್ಲಿ ಶನಿ ನಿಮಗೆ ಕೆಲವೊಂದಿಷ್ಟು ಕಷ್ಟಗಳನ್ನು ಕೊಡ್ತಾನೆ, ಕೆಲವು ಆರ್ಥಿಕ ಸಮಸ್ಯೆಗಳಿಗೆ ದಿಗ್ಬಂಧನೆ ಅನ್ನೋ ರೀತಿಯಲ್ಲಿ ಇರುತ್ತೆ. ಈ ರಾಹು ಕೇತು ನಿಮ್ಮ ಒಂದು ಸಮಸ್ಯೆಗಳಿಗೆ ವೇಗ ಕೊಡ್ತಾನೆ. ಸೊ ಇಲ್ಲಿ ನಿಮಗೆ ಅಷ್ಟಮ ಶನಿ ಪ್ಲಸ್ ಈ ರಾಹು ಕೇತುವಿನ ಒಂದು ಪ್ರಭಾವ ಕೆಲವೊಮ್ಮೆ ಸಮಸ್ಯೆಗಳು ಉದ್ಭವಿಸಿದಾಗ ಇಲ್ಲಿ ಒಂದಿಷ್ಟು ತಾಳ್ಮೆ ಅಂತ ನೀವು ವರ್ತಿಸಿದ್ದೀರೆ ಅಥವಾ ತಾಳ್ಮೆಯಿಂದ ಇದ್ದರೆ ಅದು ಆ ಸಮಸ್ಯೆ ನಿಮಗೆ ಬಗೆಹರಿಯುವಂತಹ ಲಕ್ಷಣಗಳು ಬರುತ್ತೆ. ಅದಕ್ಕೆ ಗುರು ಮತ್ತು ಶುಕ್ರ ಬುಧ ಒಂದಿಷ್ಟು ಅವಕಾಶಗಳು ನಿಮಗೆ ಸಿಗುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ಕಷ್ಟಗಳು ಇವೆ. ಅಷ್ಟಮ ಶನಿ ಅಷ್ಟು ನಿಮಗೆ ಯೋಗಕರವಲ್ಲ ಈ ಸಿಂಹರಾಶಿಗೆ. ನಿಮ್ಮ ಒಂದು ಸ್ವಭಾವಕ್ಕೆ ಅನುಗುಣವಾಗಿ ಹೇಳೋದಾದರೆ ನೀವು ಒಂಥರ ರಾಜ ಅಂತೀವಲ್ಲ ಹಾಗೆ. ಅಂದರೆ ನಿಮ್ಮ ಪ್ರಸ್ತುತ ಸ್ಥಿತಿ ಏನಾಗಿದೆ ಅಂದರೆ ರಾಜನ ಒಂದು ಪಟ್ಟ ಇದೆ, ಆದರೆ ಅನುಭವಿಸುವ ಒಂದು ಯೋಗ ಇಲ್ಲ. ರಾಜನಾಗಿದ್ದೀರಾ, ಬಟ್ ಅದಕ್ಕೆ ಬೇಕಾಗಿರತಕ್ಕಂತಹ ಒಂದಿಷ್ಟು ಸವಲತ್ತುಗಳಂತೀವಲ್ಲ ಅದು ಸುಲಭ ಮಾರ್ಗದಲ್ಲಿ ಸಿಗ್ತಾ ಇಲ್ಲ. ಸೊ ಈಗ ಪ್ರಸ್ತುತ ಅಂತ ಬರೋದಾದರೆ ಇಲ್ಲಿ ಸಿಂಹರಾಶಿಯವರಿಗೆ ಕೆಲವು ಸಮಸ್ಯೆಗಳು ಹಳೆಯದು ಆರ್ಥಿಕ, ಈಗ ಜನವರಿಯಲ್ಲಿರೋದು, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಈಗ ಬರೋವರೆಗೂ, ಈಗ ಜೂನಲ್ಲಿ ಏನಾಗುತ್ತೆ ಅಂದರೆ ಈ ಹಳೆಯ ಸಮಸ್ಯೆಗಳು, ಅಂದರೆ ಈಗ ಯಾವಾಗೋ ಜನವರಿಯಲ್ಲೋ ಎಲ್ಲೋ ಒಂದು ಲೋನ್ ತೊಗೊಂಡಿರ್ತೀರಾ, ಅಥವಾ ನೀವು ಯಾರ ಹತ್ರನೋ ನಿಮ್ಮ ಫ್ರೆಂಡೋ ಅಥವಾ ನಿಮ್ಮ ಒಂದು ಸಂಬಂಧಿಕರ ಹತ್ರ ಏನೋ ಅವಶ್ಯಕತೆಗೆ ಅನುಗುಣವಾಗಿ ನೀವು ಅವ್ರ ಹತ್ರ ಒಂದಿಷ್ಟು ದಿನಗಳ ಕಾಲ ಕೊಡ್ತೀನಿ ಅಂತ ಇಸ್ಕೊಂಡು ಬಂದಿರ್ತೀರ. ಬಟ್ ಈ ಸಮಯದಲ್ಲಿ ಏನಾಗುತ್ತಂದರೆ ಅದು ಸ್ವಲ್ಪ ಹೈಲೈಟ್ ಆಗುತ್ತೆ. ಅಂದರೆ ಅವರ ಒಂದು ಹಣವನ್ನು ನೀವು ವಾಪಸ್ ಕೊಡದೇ ಇರ್ಬೋದು, ಅಥವಾ ಅನಾವಶ್ಯಕವಾಗಿ ಕೆಲವೊಂದಿಷ್ಟು ಸಮಸ್ಯೆಗಳು ಬಂದು ನಿಮ್ಮನ್ನು ಆ ಒಂದು ಕಡೆಗೆ ಗಮನ ಹರಿಸದೆ ಅಂತರದಾಗಿರ್ಬೋದು, ಅಥವಾ ಆರ್ಥಿಕವಾಗಿ ನಾವು ಹೇಳಿದೆವಲ್ಲ ಅಷ್ಟಮ ಶನಿ ಆರ್ಥಿಕ ದಿಗ್ಬಂಧನೆ ಅಂತೇಳಿ, ಆ ರೀತಿಯಲ್ಲಿ ಇರೋದರಿಂದ ಮೂಲ ಆದಾಯ ಕಡಿಮೆ ಬರ್ತಾ ಇರ್ಬೋದು, ಅಥವಾ ಬಂದ್ರೂ ನಿಮಗೆ ಆ ಒಂದು ಸಾಲವನ್ನು ತೀರಿಸಲು ಸಾಧ್ಯವಾಗ್ತಾ ಇರೋದಿಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮಿಬ್ಬರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ, ವಾದ ವಿವಾದಗಳು ನಡೆಯುತ್ತೆ. ಮತ್ತು ಒಮ್ಮೆ ಏನಾಗುತ್ತಂದರೆ ಈ ಸಮಯದಲ್ಲಿ ನಿಮ್ಮ ತಾಳ್ಮೆ, ಅದಕ್ಕೆ ಹೇಳ್ತಾ ಇದ್ದು ಪರೀಕ್ಷೆ ಸಮಯ, ಇಲ್ಲಿ ನಿಮ್ಮ ತಪ್ಪಿದೆ. ಇಲ್ಲಿ ವಾದ ಮಾಡಿದರೆ ಕೆಲವೊಮ್ಮೆ ಏನಾಗುತ್ತಂದರೆ ವಿನಾಕಾರಣೆ ಸ್ವಲ್ಪ ನಾವೇ ಸಮಸ್ಯೆಗಳನ್ನು ತಂದುಕೊಡುವಂಥದ್ದು ಸಮಯ ಕೂಡ ಇದು. ಇದಕ್ಕೆ ನಾವು ಮುಂಚೆ ಹೇಳಿದಂಗೆ ರಾಹು ಕೇತು ಸ್ವಲ್ಪ ಪ್ರಚೋದನೆ ಮಾಡ್ತಾರೆ ನಿಮಗೆ. ಸ್ಪೀಡ್ ಅಂತೀವಲ್ಲ, ಸ್ಪೀಡ್ ಅಂದರೆ ಪ್ರಚೋದನೆ, ಅವ್ರು ಪ್ರಚೋದನೆ ಮಾಡಿಬಿಡ್ತಾರೆ. ಇಲ್ಲಿ ಏನಾಗೋಗ್ಬಿಡುತ್ತಂದರೆ ನಿಮ್ಮಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಒಂದು ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ಹೋಗ್ಬಿಡುತ್ತೆ. ಸೊ ಇದು ಸ್ವಲ್ಪ ಸಿಂಹರಾಶಿಯವರಿಗೆ ಮಾನಸಿಕವಾಗಿ ಒಂದು ಸ್ವಲ್ಪ ಒತ್ತಡ ಬರುವಂಥದ್ದಾಗತ್ತೆ. ನಿಮ್ಮ ಒಂದು ಸಂಪಾದನೆ ಏನಿದೆ ಅಂದರೆ ಗೌರವ, ರಾಜ ಮರ್ಯಾದೆ ಅಂತೀವಲ್ಲ, ಅದು ಸ್ವಲ್ಪ ಇಲ್ಲಿ ನಿಮಗೆ ಕಡಿಮೆ ಆಗುವಂಥದ್ದಾಗುತ್ತೆ ಈ ಜೂನ್ ತಿಂಗಳಲ್ಲಿ. ಇನ್ನು ಯಾವಾಗ ನಿಮಗೆ ಜೂನ್ ತಿಂಗಳು ಈ ಅಮಾವಾಸ್ಯೆ ಕಳೆದ ನಂತರ, ಅಂದರೆ ಮಧ್ಯಭಾಗ ಅಂತ ತಿಳ್ಕೊಳ್ಳಿ, 15ರ ನಂತರ ಏನಾಗುತ್ತೆ ಅಂದರೆ ಸ್ವಲ್ಪ ನಿಮಗೆ ನೆಮ್ಮದಿಯ ತಾಣ ಅಂತೀವಿ
ಆವಾಗ ನಿಮಗೆ ಸ್ವಲ್ಪ ನಿಧಾನವಾಗಿ ಆರ್ಥಿಕ ಚೇತರಿಕೆ ಉಂಟು. ಸೊ ಆ ಒಂದು ಸಮಯದಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಬರಲು ಪ್ರಾರಂಭ ಆಗುತ್ತೆ. ಇದರಿಂದ ನೆಮ್ಮದಿಯ ಉಸಿರು ಹಾಗೂ ನಿಮ್ಮ ಒಂದು ವೈಯಕ್ತಿಕ ಒಂದು ಏನಂತೀರ, ನಿಮಗೆ ಕೆಲಸಗಳಿಗೆ ಚಾಲನೆ ಸಿಗುವಂಥದ್ದಾಗುತ್ತೆ. ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ, ಮನೆಯಲ್ಲಿ ನಿಮ್ಮ ಮತ್ತು ಕುಟುಂಬ ಸದಸ್ಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ಅತಿಯಾಗಿ ಕಾಡಲು ಆರಂಭಿಸುತ್ತವೆ. ಈ ಒಂದು ಸಮಯದಲ್ಲಿ ನಿಮ್ಮ ಮಾತಿಗೆ ಗೌರವ ಇಲ್ಲದಂಥದ್ದಾಗ್ಬೋದು, ಅಥವಾ ನೀವು ಆಡಿರ್ತಕ್ಕಂತಹ ಮಾತುಗಳು ಅವರಿಗೆ ರುಚಿಸುವುದಿಲ್ಲ, ಅಂದರೆ ಅವರಿಗೆ ನಾಟ್ ಇಂಟ್ರೆಸ್ಟೆಡ್ ಅಂತೀವಲ್ಲ, ಆ ರೀತಿಯಲ್ಲಿ ಇರುತ್ತೆ. ಸೊ ಈ ಒಂದು ಸಮಯದಲ್ಲಿ ಏನಾಗುತ್ತೆ, ನೀವು ಯಾರಿಗೆ ಬುದ್ಧಿವಾದ ಹೇಳಿಕ್ಕೆ ಹೋಗ್ತಿರೋ ಅಥವಾ ಯಾರಿಗೆ ನೀವು ಮಾರ್ಗದರ್ಶನ ಮಾಡ್ಲಿಕ್ಕೆ ಹೋಗ್ತಿರೋ, ಅದು ರಿವರ್ಸ್ ಆಗುವಂಥ ಅವಕಾಶಗಳು ಜಾಸ್ತಿ ಇದೆ ಸಿಂಹ ರಾಶಿಯವರಿಗೆ. ಅಂದರೆ ಫಸ್ಟು ನಿಂದು ನೋಡ್ಕೊಯ್ಯ, ಆಮೇಲೆ ನಮ್ಗೆ ಹೇಳುವ ಅನ್ನೋ ಒಂದು ಮಟ್ಟಕ್ಕೆ ಬಂದುಬಿಡ್ತಾರೆ. ಇಷ್ಟು ದಿನ ಹೇಳ್ತಾ ಇರಲಿಲ್ಲ, ಈಗ ಹೇಳಲು ಪ್ರಾರಂಭ ಮಾಡ್ತಾ ಇದ್ದಾರೆ. ಅಂದರೆ ಎದುರು ಉತ್ತರ ಅಂತೀವಿ ಇದಕ್ಕೆ. ಒಂಥರ ಶತ್ರುಗಳ ರೀತಿಯಲ್ಲಿ ಅವರು ನಮಗೆ ಉತ್ತರ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಊಟ ಆಯ್ತಾ, ಅದಕ್ಕೆ ನಿನಗೆ ಯಾಕೆ ಬೇಕು ಅಂತ ಕೇಳುವಂಥಕ್ಕೂ ಬರ್ತಾರೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ಪ್ರತಿ ವಿಷಯಕ್ಕೂ ಕೆದಕಿ ಜಗಳಕ್ಕೆ ಬರುವಂಥ ಅವಕಾಶಗಳು ಈ ತಿಂಗಳಲ್ಲಿ ಜಾಸ್ತಿ ಇದೆ. ಬಟ್ ಇಲ್ಲಿ ತಿಂಗಳ ಮಧ್ಯಭಾಗದಲ್ಲಿ ಮತ್ತು ಕೊನೆಯ ಭಾಗದಲ್ಲಿ ಕೆಲವೊಂದಿಷ್ಟು ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಕೆಲವೊಂದಿಷ್ಟು ಆರ್ಥಿಕವಾಗಿ ಇರ್ತಕ್ಕಂತಹ ದಿಗ್ಬಂಧನೆ ಅಂತ ಹೇಳಿದ್ವಲ್ಲ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅಮಾವಾಸ್ಯೆ ಕಳೆದ ನಂತರ ಸ್ವಲ್ಪ ನಿಮಗೆ ಏನೋ ಒಂದು ಸ್ವಲ್ಪ ಆದಾಯ ಬರುತ್ತೆ. ಆ ಆದಾಯದ ತಕ್ಕಂಗೆ ಕೆಲಸಗಳಿರುತ್ತೆ. ಸೊ ಆ ಕೆಲಸ ಮತ್ತು ಆದಾಯದಲ್ಲಿ ಈ ಹಳೆಯ ಕೈ ಘಟನೆಗಳು ಸ್ವಲ್ಪ ಮರೆಯುವಂಥಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಲ್ಲಿ ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ, ನಿಮ್ಮ ಹಳೆಯ ಸಮಸ್ಯೆಗಳು ಸ್ವಲ್ಪ ಯಾಕೋ ಮತ್ತೆ ಮೆಲುಕು ಹಾಕುವಂಥ ಅವಕಾಶಗಳು ಕೂಡ ಇದೆ. ಸೊ ಹಾಗಾಗಿ ಇಲ್ಲಿ ನಾವು ಸಿಂಹರಾಶಿಯವರಿಗೆ ಹೇಳೋದಿಷ್ಟೇ, ನಿಮ್ಮ ಒಂದು ಇತಿಮಿತಿಯಲ್ಲಿ ಇರಿ. ಯಾರಿಗೂ ವೃಥಾ ಅಂತ ಏನಂತೆ ಅನಾವಶ್ಯಕ ಮಾತುಗಳು, ಅನಾವಶ್ಯಕ ಘರ್ಷಣೆಗಳು, ಅನಾವಶ್ಯಕ ತಿರುಗಾಟಗಳು, ಅನಾವಶ್ಯಕ ಕೆಲಸಗಳು ಮಾಡಲು ಹೋಗಬೇಡಿ. ಯಾರಿಗೂ ಒತ್ತಾಯಪೂರ್ವಕವಾಗಿ ಮಾರ್ಗದರ್ಶನವೂ ಮಾಡಲಿಕ್ಕೆ ಹೋಗಬೇಡಿ, ಬುದ್ಧಿವಾದನೂ ಹೇಳಲಿಕ್ಕೆ ಹೋಗಬೇಡಿ ಅಂತಲೇ ಹೇಳ್ತಾ ಇದ್ದೀವಿ. ಎರಡನೇದು, ದೂರದ ಪ್ರಯಾಣ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಇರಬೇಕು. ಯಾಕೆಂದರೆ ಸಣ್ಣ ಪುಟ್ಟ ಅಪಘಾತಗಳು ಆಗುವುದುಂಟು. ಯಾಕೆಂದರೆ ಇಲ್ಲಿ ಶನಿ ಮತ್ತು ರಾಹು ಕೇತು ನಿಮಗೆ ಈ ಒಂದು ಸಮಯದಲ್ಲಿ ಸ್ವಲ್ಪ ತೊಂದರೆಗೆ ಈಡಾಗುವಂಥ ಅವಕಾಶಗಳಿದೆ. ಹಾಗಾಗಿ ನೀವು ವಾಹನ ನಡೆಸಬೇಕಾಗಿದ್ದರೆ ಖಂಡಿತವಾಗಿಯೂ ನಿಧಾನವಾಗಿ ಓಡಿಸಿ ಅಥವಾ ಜಾಗರೂಕತೆಯಿಂದ ಓಡಿಸಿದರೆ ತುಂಬ ಉತ್ತಮ. ಓವರ್ ಸ್ಪೀಡು, ಏನಂತೀರ, ತುಂಬ ಅತಿಯಾದ ಸ್ಪೀಡು ಬೇಡ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಸಿಂಹರಾಶಿಯವರಿಗೆ ಒಂದು ಅಂದರೆ, ನಿಮಗೆ ಅಣ್ಣ ತಮ್ಮ ಅಥವಾ ಈ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಇರ್ತಾರಲ್ಲ, ಅವರ ಒಂದು ಸಪೋರ್ಟು ಈ ತಿಂಗಳಲ್ಲಿ ಸಿಗೋದಿದೆ. ಸೊ ಅಂದರೆ ಇಲ್ಲಿ ಅವರು ನಿಮ್ಮನ್ನು ಯಾರೇ ದೂಷಣೆ ಮಾಡಿದರೂ, ಇವ ನಮ್ಮವ ಅಂತೇಳಿ ಅವರು ನಿಮ್ಮನ್ನು ಸಪೋರ್ಟ್ ಮಾಡುವಂಥದ್ದಾಗುತ್ತೆ. ಇದರಿಂದ ಸ್ವಲ್ಪ ನಿಮಗೆ ಧೈರ್ಯ, ನನ್ನಿಂದೂ ಇದ್ದಾರೆ ಅನ್ನೋ ಒಂದು ತೀರ್ಮಾನಕ್ಕೆ ಬರ್ತೀರಾ. ಒಟ್ಟಿನಲ್ಲಿ ಓವರಾಲ್ ಆಗಿ ಹೇಳೋದಾದರೆ, ಸಿಂಹರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಸ್ವಲ್ಪ ಪರೀಕ್ಷೆಯ ಸಮಯ ಅಂತಲೇ ಹೇಳ್ಬೋದು. ತಾಳ್ಮೆ ಇರಲಿ. ಏಕೆಂದರೆ ನಿಮಗೆ ಕೋಪ, ಮುಖದಲ್ಲಿ ವ್ಯಾಘ್ರ ರೂಪ, ಮತ್ತು ನಿಮಗೆ ಈ ಅಷ್ಟಮ ಶನಿ ಬಂದು ಏನು ಮಾಡಿಬಿಟ್ಟಿದೆ ಅಂದರೆ, ಟೊಳ್ಳು ಮಾಡಿಬಿಟ್ಟಿದೆ. ಏನು ಧೈರ್ಯ ಇದ್ದರೂ ಸಾಲದು, ಯಾವ ಕೆಲಸ ಮಾಡಿದ್ರೂ ತೃಪ್ತಿ ಇಲ್ಲದೆ ಇರುವಂಥದ್ದು, ಈ ಎಲ್ಲ ಸಮಸ್ಯೆಗಳು ನಿಮಗೆ ಕಾಡ್ತಾ ಇದೆ. ಖಂಡಿತವಾಗಿ ಮುಂದಿನ ದಿನ ಒಳ್ಳೆಗಳು ಇವೆ. ಮುಂದೆ ದೇವರು ನಮಗೆ ಒಳ್ಳೆಯ ಸಮಯ, ಅವಕಾಶ ಎಲ್ಲವನ್ನೂ ಕೊಡ್ತಾನೆ ಅನ್ನೋ ಒಂದು ನಂಬಿಕೆ ಖಂಡಿತವಾಗೂ ಇರಲಿ ಅಂತಲೇ ಹೇಳ್ತಾ ಇದ್ದೀವಿ. ಇದಾಗಿದ್ದು ಈ ಸಿಂಹರಾಶಿಯವರ ಈ ಒಂದು ತಿಂಗಳ ಒಂದು ಮಾಸಿಕ ಭವಿಷ್ಯ. ಇಲ್ಲಿನ ಪರಿಹಾರಕ್ಕೆ ಬರೋದಾದರೆ, ಆದಷ್ಟು ಶನಿದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಶನಿದೇವರ ಅಷ್ಟೋತ್ತರ, ಶನಿದೇವರ ಸ್ತೋತ್ರ, ಮತ್ತು ಈ ಒಂದು ಸಮಯದಲ್ಲಿ ಬಡವರಿಗೆ, ನಿರ್ಗತಿಕರಿಗೆ, ಬುದ್ಧಿಮಾಂದ್ಯರಿಗೆ ಮತ್ತು ಅನಾಥ ಮಕ್ಕಳಿಗೆ ಮತ್ತು ಹಿರಿಯ ಜೀವಿಗಳಿಗೆ ಅವರ ಅವಶ್ಯಕತೆಗೆ ಅನುಗುಣವಾಗಿ ಯಾವುದಾದ್ರೂ ಒಂದು ಸಹಾಯ ಮಾಡಿ, ಆರ್ಥಿಕವಾಗಿ ಆಗಿರ್ಬೋದು, ಅನ್ನದಾನ ಆಗಿರ್ಬೋದು, ವಸ್ತ್ರದಾನ ಆಗಿರ್ಬೋದು, ಅಥವಾ ವಿದ್ಯಾಭ್ಯಾಸಕ್ಕಾಗಿ ದಾನವಾಗಿರ್ಬೋದು. ನಿಮಗೆ ನಿಮ್ಮ ಮನೆಯ ಸುತ್ತಮುತ್ತ, ನಿಮ್ಮ ಆಫೀಸ್ನಲ್ಲಿ ಇರ್ತಕ್ಕಂಥ ಯಾರೇ ಇರಲಿ ಬಡವರು, ಅವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. ಇದರಿಂದ ಏನಾಗುತ್ತೆ, ಶನಿಯ ಒಂದು ಅವಕೃಪೆ ದೂರವಾಗುತ್ತೆ.
ಮತ್ತು ಕೆಲವು ಸಮಸ್ಯೆಗಳು ಬಗೆಹರುವಂಥದ್ದು ಆಗುತ್ತೆ. ನಿಮಗಿರ್ತಕ್ಕಂಥ ಆರ್ಥಿಕ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ ಮತ್ತು ವೈಯಕ್ತಿಕ ಸಮಸ್ಯೆಗಳು ಕೆಲವೊಂದಿಷ್ಟು ದೂರ ಆಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಒಂದು ಜೂನ್ ತಿಂಗಳಲ್ಲಿ ಆದಷ್ಟು ಅರಳಿ ಮರಕ್ಕೆ, ಅಶ್ವತ್ಥ ಮರಕ್ಕೆ ನಿತ್ಯ ಒಂದು 9 ಪ್ರದಕ್ಷಿಣೆ ಹಾಕ್ತಾ ಬನ್ನಿ. ಹಾಕುವಾಗ ಒಂದು 1/4 ಲೀಟ್ರ್ ಅಂದರೆ ಒಂದು 10 ರೂಪಾಯಿ ಒಂದು ಹಾಲು ತೆಗೆದುಕೊಂಡು ಹೋಗಿ ಅದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿಣ ಮಿಕ್ಸ್ ಮಾಡಿ ಸ್ವಲ್ಪ ಸಕ್ಕರೆಯನ್ನು ಹಾಕಿ ನೀವು ಪ್ರದಕ್ಷಿಣೆ ಹಾಕಬೇಕಾದಾಗ ಸ್ವಲ್ಪ ಹಾಲನ್ನು ತೆಳಗಡೆ ಹಾಕಿ, ಅಂದರೆ ಆ ಅಶ್ವತ್ಥ ವೃಕ್ಷದ ಕೆಳಗಡೆ ಬೇರುಗಳಿಗೆ ಹಾಕ್ತಾ ಬನ್ನಿ. 9 ಪ್ರದಕ್ಷಿಣೆಗೆ ಎಷ್ಟಾಗುತ್ತೋ ಅಷ್ಟು ಹಾಲು ಹಾಕಿ, ಕಡೆಯ ಪ್ರದಕ್ಷಿಣೆಗೆ ಎಷ್ಟು ಉಳಿದಿರುತ್ತೋ ಅದೆಷ್ಟನ್ನು ಆ ಗಿಡಕ್ಕೆ ಹಾಕಿ. ಇದರಿಂದ ಏನಾಗುತ್ತಂದರೆ ನಿಮ್ಮಲ್ಲಿರ್ತಕ್ಕಂಥ ಕೋಪ, ನಿಮ್ಮಲ್ಲಿರ್ತಕ್ಕಂಥ ವ್ಯಾಘ್ರ, ನಿಮ್ಮಲ್ಲಿರ್ತಕ್ಕಂಥ ಒಂದಿಷ್ಟು ನಕಾರಾತ್ಮಕ ಚಿಂತನೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈಗ ಅಧಿಕ ಮಾಸ, ನೀವು ಬ್ರಾಹ್ಮಣರಿಗೆ ಕೊಡೋದಾದರೆ ಕಡಲೆಬೇಳೆಯನ್ನು ದಾನವಾಗಿ ನೀಡಿ, ಯಥಾಭಕ್ತಿ ಯಥಾಶಕ್ತಿ, ಅಥವಾ ಮಾವಿನ ಹಣ್ಣು ಅಥವಾ ಬಾಳೆಹಣ್ಣು ಅಥವಾ ಹಲಸಿನ ಹಣ್ಣು ಅಥವಾ ನಿಮಗೆ ಈ ತೆಂಗಿನಕಾಯಿ ಅಂತ ಬರುತ್ತೆ ಅದಾದರೂ ಸರಿ, ನಿಮಗೆ ಏಕೆಂದರೆ ಕೊಡೋ ಶಕ್ತಿ ಎಷ್ಟಿದೆ ಅಷ್ಟು ಕೊಡಿ. ಸಾಲ ಮಾಡಿ ದಯವಿಟ್ಟು ಕೊಡಲು ಹೋಗಬೇಡಿ. ನಿಮ್ಮ ಒಂದು ಯಥಾಭಕ್ತಿ ಯಥಾಶಕ್ತಿ ಇಲ್ವಾ ಬಿಟ್ಬಿಡಿ. ದೇವರಲ್ಲಿ ಎಷ್ಟಿದೆಯೋ 1 ರೂಪಾಯಿ ಇದೆಯೋ ಅಷ್ಟನ್ನೇ ಶನಿ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಅಥವಾ ನಿಮ್ಮ ಒಂದು ಕುಲದೇವರಿಗೆ ಹಾಕಿ ಬನ್ನಿ. ಇದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ಏನಿದೆಯೋ ಕ್ರಮೇಣ ದೂರವಾಗುತ್ತಾ ಬರುತ್ತೆ. ಆ ದೇವರ ಒಂದು ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.